ಭಗವದ್ಗೀತೆ. ಏನು ಭಗವದ್ಗೀತೆ? ಭಗವದ್ಗೀತೆ ಅಂತ ನಾವೆಲ್ಲರೂ ಗೊತ್ತು. ಆದರೆ ಭಗವದ್ಗೀತೆ ಅನ್ನುವ ಗ್ರಂಥ ಒಂದಿದೆ, ಭಗವದ್ಗೀತೆ ಅನ್ನೋ ಗ್ರಂಥ ಒಂದಿದೆ ಅನ್ನೋದು ಬಹುಶಃ ಬಹಳ ಜನರಿಗೆ ಗೊತ್ತಿರಲ್ಲ. ಇಲ್ಲಿ ಬಂದವ್ರಿಗೆ ಗೊತ್ತಿರ್ಬೋದೋ ಏನೋ. ಭಗವದ್ಗೀತೆ ಅನ್ನುವ ಗ್ರಂಥದ ಮಹತ್ವ ಎಷ್ಟಿದೆ ಅಂತಂದರೆ ಅದನ್ನು ಅರಿತವರಿಗೆ ಮಾತ್ರ ಗೊತ್ತು. ಭಗವದ್ಗೀತೆ ಅಂದರೆ ಒಬ್ಬರು ಹೇಳ್ತಾರೆ ಅನುಭಾವಿಗಳು, ಗೀತಾ ಸಮ ನಹಿ ಗ್ರಂಥ. ಗೀತಾ ಸಮ ನಹಿ ಗ್ರಂಥ ಅಂತ ಹೇಳಬೇಕಾದ್ರೆ ಭಗವದ್ಗೀತೆಯ ಸಮನಾದ ಇನ್ನೊಂದು ಗ್ರಂಥ ಬೇರೆ ಇಲ್ಲ ಅಂತ ಹೇಳ್ತಾರೆ. ಭಗವದ್ಗೀತೆ ಅಂತಂದರೆ ಇಟ್ ಈಸ್ ಸಾಂಗ್ ಆಫ್ ಗಾಡ್, ಇಟ್ ಈಸ್ ಸಾಂಗ್ ಆಫ್ ಲೈಫ್, ಇಟ್ ಈಸ್ ಸಾಂಗ್ ಆಫ್ ಡಿವೈನ್. ಭಗವದ್ಗೀತೆ ಅಂದರೆ ಜೀವನದ ಹಾಡು. ಭಗವದ್ಗೀತೆ ಅಂತಂದರೆ ಭಗವಂತನ ಹಾಡು. ಇದು ಯಾರ ಹಾಡು ಅಂದರೆ, ಯಾರ ಗೀತೆ ಅಂದರೆ, ಬಹುಶಃ ನೀವೆಲ್ಲ ನಿಮ್ಮ ಗೀತೆಗಳು ಗೊತ್ತದವೆ. ಗುರುಗೀತೆ, ಚಿತ್ರಗೀತೆ, ಭಾವಗೀತೆ, ಭಕ್ತಿಗೀತೆ ಮಾತ್ರ ನಮ್ಮೆಲ್ಲರಿಗೂ ಗೊತ್ತು. ಆದರೆ ಭಗವದ್ಗೀತೆ ಅಂತಂದರೆ ಇದು ಭಗವಂತನ ಗೀತೆ. ಇದು ಅಂದರೆ ಭಗವಂತ ಹಾಡಿರುವಂಥ, ಭಗವಂತನ ಶ್ರೀಮುಖದಿಂದ ಬಂದಿರುವಂತಹ ಗೀತೆ. ಇಟ್ ಈಸ್ ಸಾಂಗ್ ಆಫ್ ಗಾಡ್. ಇದು ಭಗವಂತನ ಹಾಡು. ಮತ್ತು ಭಗವಂತನ ಹಾಡು ಅಂದರೆ ಕೇಳೋದೇನಿದೆ, ಅದು ಅದ್ಭುತವಾಗಿರಲಿಕ್ಕೆ, ಮನಃಶಾಂತಿಯನ್ನು ಕೊಡಲಿಕ್ಕೆ ಸಾಕು. ಪೀಸ್ ಈಸ್ ನಾಟ್ ಔಟ್ಸೈಡ್. ಮನಃಶಾಂತಿ ಅನ್ನತಕ್ಕಂಥದ್ದು ಸಿಗಬೇಕಾದ್ರೆ ಜೀವನದ ಜಂಜಾಟಗಳ ಮಧ್ಯದಲ್ಲಿ, ದ್ವಂದ್ವಗಳ ಮಧ್ಯದಲ್ಲಿ ನಮಗೆ ಶಾಂತಿ ಸಿಗಬೇಕಾಗಿತ್ತು ಅಂತಂದರೆ, ನಮಗೆ ಶಾಂತಿಯನ್ನು ನೀಡುವ ಕೈಪಿಡಿ ಎಲ್ಲಾದರೂ ಇದ್ದರೆ ಅದು ಭಗವದ್ಗೀತೆ ಅಂತ ಹೇಳಬೇಕು. ಅದಕ್ಕೆ ಒಬ್ಬ ಅನುಭಾವಿ ಒಂದು ಮಾತು ಹೇಳ್ತಾರೆ, ದಿಕ್ಕೆಟ್ಟು ನಿಂತ ನರನಿಗೆ ನಾರಾಯಣ ತೋರಿದ ರಸ್ತೆ ಕರ್ಮಣ್ಣೆ ವಾದಿಕಾ ರಸ್ತೆ. ಜೀವನದ ಜಂಜಾಟಗಳ ಮಧ್ಯದಲ್ಲಿ, ದ್ವಂದ್ವಗಳ ಮಧ್ಯದಲ್ಲಿ ಶಾಂತಿ ಬೇಕು ಅಂತಂದರೆ ಅದೆಲ್ಲಿ ಹೊರಗಡೆ ಇಲ್ಲ. ಬಳಸದಿರ ಅದ್ವೈತವನುಬಾಹ್ಯದಲ್ಲಿ ಅನ್ನೋ ಹಾಗೆ ಅದು ಶಾಂತಿ ಎಲ್ಲಿದೆ ಅಂತಂದರೆ ನಮ್ಮಲ್ಲೇ ಇದೆ. ಅಂತಹ ಭಗವದ್ಗೀತೆ ಸಕಲ ವೇದ ಆಗಮಗಳ ಸಾರ ರೂಪವಾಗಿರುವ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕವನ್ನು ಇವತ್ತು ಚಿಂತನೆಗಾಗಿ ಇಟ್ಕೊಂಡಿದ್ದಾರೆ. ಯದ್ಯದಾಚರತಿ ಶ್ರೇಷ್ಠ ತತ್ತೈದೇವೈತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ನಾನು ಎರಡು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ದೊಡ್ಡವರು ಎನಿಸಿಕೊಂಡವರು ಏನೇನು ಅನುಕರಣೆ ಮಾಡ್ತಾರೆ ಅದನ್ನು ಉಳಿದವರು ಕೂಡ ಅನುಕರಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದರೆ ದೊಡ್ಡವರು ಅಂತಂದರೆ ಯಾರು? ಬಡಾ ಕೌನ್ ಹೈ? ಜಿಸ್ಕೆ ಪಾಸ್ ದಯಾ ಹೈ ವಹಿ ಬಡಾ ಹೈ. ಯಾರು ದೊಡ್ಡವರು? ಶ್ರೇಷ್ಠರು ಯಾರು? ಹಾಗಾದರೆ ದೊಡ್ಡವರು ಯಾರು ಅಂದರೆ ಯಾರಲ್ಲಿ ದಡ್ಡತನ ಇಲ್ಲ, ಯಾರಲ್ಲಿ ಅಜ್ಞಾನ ಇಲ್ಲ, ಅವರು ದೊಡ್ಡವರು. ದೊಡ್ಡದನ್ನು ತಿಳಿದುಕೊಂಡವರು ದೊಡ್ಡವರು. ದೊಡ್ಡವರು ಅಂದರೆ ಬಟ್ಟೆ ಹಾಕಿಕೊಂಡು ಮಾತ್ರಕ್ಕೆ ದೊಡ್ಡವರಲ್ಲ, ಆಸ್ತಿ ಅಂತಸ್ತು ಇದ್ದ ಮಾತ್ರಕ್ಕೆ ದೊಡ್ಡವರಲ್ಲ. ಯಾರು ದೊಡ್ಡವರು ಅಂದರೆ ದೊಡ್ಡದನ್ನು ತಿಳಿದುಕೊಂಡಿರಬೇಕು. ದೊಡ್ಡದು ಅಂದರೆ ಬೃಹದತ್ವಾತಿಥಿ ಬ್ರಹ್ಮಮಿತ್ಯುಚ್ಯತೆ. ಬೃಹದಾಕಾರವಾಗಿರುವಂಥದ್ದು, ದೊಡ್ಡದಾಗಿರುವಂಥದ್ದು, ಎಲ್ಲಕ್ಕೂ ಅತೀತವಾಗಿರುವಂಥದ್ದು ಯಾವುದು ಅಂದರೆ ಪರಬ್ರಹ್ಮ ಸ್ವರೂಪ. ಅದನ್ನು ಯಾರು ಅರಿತುಕೊಂಡಿದ್ದಾರೆ ಅವರು ಮಾತ್ರ ಜಗತ್ತಿನಲ್ಲಿ ದೊಡ್ಡವರು. ಅಂತಹ ದೊಡ್ಡವರನ್ನು ನೀನು ಅನುಕರಣೆ ಮಾಡು ಅಂತ ಹೇಳ್ತಾರೆ. ಇಂದ್ರಿಯಗಳಿಗೆ ಅತೀತವಾದ, ಶರೀರಕ್ಕೆ ದೇಹಕ್ಕೆ ಅತೀತವಾದ, ಮನ ಬುದ್ಧಿಗೆ ಅತೀತವಾದ ಪರಬ್ರಹ್ಮ ಸ್ವರೂಪ, ಸತ್ತು ಚಿತ್ತು ಆನಂದ ಅಂತೇನು ಹೇಳ್ತೀವಿ, ಅಂತಹ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪ ಏನಿದೆ ಅಂಥದ್ದನ್ನು ಅರಿತುಕೊಂಡವರು ನಮ್ಮ ಕನ್ನಡ ನಾಡಿನ ಭವ್ಯ ಪರಂಪರೆ ಇತಿಹಾಸದಲ್ಲಿ ಎಷ್ಟು ಮಹತ್ವರಾಗಿದ್ದಾರೆ. ಅದರಲ್ಲಿ ಅಗ್ರಗಣ್ಯ ನಮ್ಮ ಶಿವಾವತಾರಿ ಸದ್ಗುರು ಸಿದ್ಧಾರೂಢಪ್ಪನವರು. ಅವ್ರ ಬಗ್ಗೆ ಹೇಳಲಿಕ್ಕೆ ಒಂದು ನಾಲಿಗೆ ಸಾಲಂಗಿಲ್ಲ. ಸಾವಿರ ಶೇಷನ ಜಿಹ್ವೆಗಳು ಸಾಲೋದಿಲ್ಲ. ಅಂಥದ್ರಲ್ಲಿ ಮಂದಮತಿಯಾದ ಒಂದು ನಾಲಿಗೆಯಿಂದ ಏನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇದೆ ಹೇಳಿ? ಸಿದ್ಧಾರೂಢ ಅಜ್ಜವರು ಒಂದು ಸತಿ ಒಬ್ಬ ಭಕ್ತ ಗೋಡೆ ಮೇಲೆ ಚಿತ್ರಗಳನ್ನು ತೆಗಿತಿರ್ಬೇಕಾದ್ರೆ ಆತ ಹೇಳ್ತಿದ್ದಂತೆ, ಇನ್ನೊಬ್ಬರ ಜೊತೆ ಮಾತಾಡ್ತಿದ್ದಂತೆ. ಏನು ಅಂದರೆ, ಮುಂದಿನ ವರ್ಷ ನಾನು ಬೇರೆ ವೆರೈಟಿ ಚಿತ್ರಗಳನ್ನು ಬಿಡಿಸ್ತೀನಿ ಅಂತ ಹೇಳ್ತಿದ್ದಂತೆ. ಆತನಿಗೆ ಅರಿವಿಲ್ಲದಂತೆ ಸಿದ್ಧಾರೂಢ ಅಜ್ಜವರು ಹಿಂದಿನಿಂದ ಬಂದು ಹೇಳಿದ್ರಂತೆ,
ನೀನು ಮುಂದಿನ ವರ್ಷ ಚಿತ್ರಗಳನ್ನು ಬೇರೆ ಬೇರೆ ಚಿತ್ರಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಆದರೆ ಈಶ್ವರ ತೆಗೆಯುವ ಚಿತ್ರ ಎಲ್ಲಕ್ಕೂ ಕೂಡ ವಿಲಕ್ಷಣವಾಗಿದೆ ಅಂತ ಹೇಳಿದ್ರಂತೆ ಸಿದ್ಧಾರೂಢರು. ಈ ಸರ್ವಜ್ಞಾನ, ಸರ್ವಾತ್ಮಕ ಜ್ಞಾನ, ಹಿಂದೆ ಮುಂದೆ ಸದ್ಯ ಆಗುವಂತಹ ಜ್ಞಾನ ಇದೆಲ್ಲರಿಗೂ ಕೂಡ ಬರೋದಿಲ್ಲ. ಈ ಜ್ಞಾನ ಆಗಬೇಕಾಗಿತ್ತು ಅಂತಂದರೆ ಸರ್ವವನ್ನು ಬಲ್ಲ ಸತ್ತು ಚಿತ್ತು ಆನಂದ ಸ್ವರೂಪವನ್ನು ತಿಳಿದುಕೊಂಡ ಪರಮ ಜ್ಞಾನಿಗೆ ಮಾತ್ರ ಸಾಧ್ಯತೆ ವಿನಃ ಅಜ್ಞಾನಿಗಳಿಗೆ, ಪಾಮರರಿಗೆ ಸಾಧ್ಯ ಇಲ್ಲ. ಇನ್ನೂ ನಾವು ಕೆಳಗೆ ಇದ್ದೀವಿ. ಇನ್ನೊಬ್ಬರು ಮುಂದೆ ಹೋದರೆ ಸೇರ್ಕಿಲ್ಲ, ಇನ್ನೊಬ್ಬರು ಮೇಲೆ ಕುಂತ್ರೆ ಸೇರ್ಕಿಲ್ಲ, ಇನ್ನೊಬ್ಬರು ಎತ್ತರ ಸ್ಥಾನದಲ್ಲಿ ಹೋದರೆ ಸೇರ್ಕಿಲ್ಲ, ಅವರು ಹಾಗೆ ಇವರು ಹೀಗೆ, ಇನ್ನೂ ಕೆಳಮಟ್ಟದಲ್ಲೇ ನಾವಿದ್ದೀವಿ. ನಾವು ಮೇಲೆ ಹೋಗೋದು ಯಾವಾಗೆ? ಅದಕ್ಕೆ ಹೇಳ್ತಾರೆ ಕೃಷ್ಣ ಭಗವಂತ, ಒಂದೊಂದೇ ಶ್ಲೋಕ ನಮ್ಮ ಜೀವನದಲ್ಲಿ ಬೆಳಕನ್ನು ಕೊಡುತ್ತದೆ. ನಮ್ಮ ಜೀವನವನ್ನು ಪಾವನಗೊಳಿಸುವಂಥ ಮಹಾಗ್ರಂಥ ಅದು ಭಗವದ್ಗೀತೆ. ಆ ಭಗವದ್ಗೀತೆಗೆ ಸಮನಾದ ಗ್ರಂಥ ಬೇರೆ ಇಲ್ಲ. ಆ ಗ್ರಂಥದಲ್ಲಿ ಬರುವಂಥ ಪ್ರತಿಯೊಂದು ಶ್ಲೋಕಗಳನ್ನು ನಾವು ಚಿಂತನೆ ಮಾಡಬೇಕು, ಚರ್ಚೆ ಮಾಡಬೇಕು, ಶ್ರವಣ ಮಾಡಬೇಕು, ಮನನ ಮಾಡಬೇಕು. ಆ ನಿಟ್ಟಿನಲ್ಲಿ